ಸ್ನೇಹಿತರೆ ನಮಸ್ಕಾರ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಈ ಸಂಸ್ಥೆಯ ಹೆಸರು ಕೇಳದವರೇ ಇಲ್ಲ. ಒಂದು ಕಾಲದಲ್ಲಿ LIC ಏಜೆಂಟ್ ಉದ್ಯೋಗ ಅಂದ್ರೆ ಅದೊಂದು ಪ್ರತಿಷ್ಠಿತವಾದ ಉದ್ಯೋಗ. ಆನಂತರ ವಿಮಾ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳು ಬೆಳೆದಿರೋದ್ರಿಂದ ಸ್ಪರ್ಧೆ ಹೆಚ್ಚಾಗಿದೆ. ಆದರೂ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಉತ್ತಮ ಸ್ಥಿತಿಯಲ್ಲಿರೋ ಸಂಸ್ಥೆ ಅಂದ್ರೆ ಅದು LIC. ಕೇಂದ್ರ ಸರ್ಕಾರದ ಅನೇಕ ಪಿಂಚಣಿ ಯೋಜನೆಗಳು, ವಿಮಾ ಯೋಜನೆಗಳು ಜಾರಿಯಾಗೋದು LICಯ ಮೂಲಕ. ಇಂತಹ LIC ಈಗ ರಾಜಕೀಯದ ಬಿರುಗಾಳಿಗೆ ಸಿಕ್ಕಿಬಿಟ್ಟಿದೆ. ಇದಕ್ಕೆ ಕಾರಣ ಆಗಿರೋದು ಅಮೆರಿಕದ ದಿನಪತ್ರಿಕೆ ದಿ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಪ್ರಕಟವಾಗಿರುವ ಒಂದು ವರದಿ. ಈ ವರದಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಅವರ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದೆ. ಹಾಗೆಯೇ LICಯಲ್ಲಿ ಇರುವ ಜನರ ಹಣವನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ತಾ ಇದೆ ಅನ್ನೋ ಆರೋಪ ಬಂದಿದೆ. ಈ ಬೆಳವಣಿಗೆಯ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಬಗ್ಗೆ ಹಲವಾರು ವರ್ಷಗಳಿಂದ ಟೀಕೆಗಳು ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಗೌತಮ್ ಅದಾನಿಗೆ ಸಹಾಯ ಮಾಡೋಕೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡಿಕೊಂಡೇ ಬಂದಿದ್ದಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಎದುರಿಸ್ತಾರೆ. ಆಗ ಗೌತಮ್ ಅದಾನಿಯ ವಿಮಾನವನ್ನ ಮೋದಿ ಬಳಸಿಕೊಂಡಿದ್ರು. ಅಲ್ಲಿಂದಲೇ ಈ ಟೀಕೆಗಳು ಶುರುವಾಯಿತು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಆಡಳಿತದಲ್ಲಿ ಗೌತಮ್ ಅದಾನಿಗೆ ಬಹಳಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಗೌತಮ್ ಅದಾನಿ ಚುನಾವಣೆಗೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಟೀಕೆಗಳು ಮುಂದುವರಿಯುತ್ತೆ. ಇದರ ಮುಂದುವರಿದ ಭಾಗ ಅನ್ನೋ ಹಾಗೆ ದಿ ವಾಷಿಂಗ್ಟನ್ ಪೋಸ್ಟ್ ಒಂದು ವರದಿಯನ್ನ ಮಾಡಿದೆ. ಇದು LIC ಮಾಡಿದ ಹೂಡಿಕೆಯ ಕುರಿತಾದ ಸುದ್ದಿ. LIC ಇತ್ತೀಚೆಗೆ ಗೌತಮ್ ಅದಾನಿ ಸಮೂಹದ ಕಂಪನಿಯಲ್ಲಿ $390 ಕೋಟಿ ಅಂದ್ರೆ 34,500 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿ ಷೇರುಗಳನ್ನ ಖರೀದಿ ಮಾಡೋ ಒಂದು ಪ್ರಸ್ತಾವನ ಸಿದ್ಧ ಮಾಡಿದೆ. ಇದಕ್ಕೆ ಹಣಕಾಸು ಸಚಿವಾಲಯ ಒಪ್ಪಿಗೆ ಕೊಟ್ಟಿದೆ ಅನ್ನೋದು ಸುದ್ದಿ. ಆದ್ರೆ ಇದು ಹೊಸ ವಿಷಯ ಅಲ್ಲ. ಯಾಕಂದ್ರೆ ಈ ಹಿಂದಿನಿಂದಲೂ LIC ಅದಾನಿ ಗ್ರೂಪ್ನಲ್ಲಿ ಷೇರು ಖರೀದಿ ಮಾಡಿಕೊಂಡೇ ಬಂದಿದೆ. ಈವರೆಗೆ 60,000 ಕೋಟಿ ರೂಪಾಯಿಯಷ್ಟು ಶೇರನ್ನ ಖರೀದಿ ಮಾಡಿದೆ. ಅಂದ್ರೆ ಆ ಶೇರಿನ ಪಾಲು 4%. ಹೀಗೆ LIC ಹೂಡಿಕೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಸಹಾಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಹೂಡಿಕೆ ಮಾಡೋದಕ್ಕೆ LIC ಮೇಲೆ ಒತ್ತಡ ಹೇರ್ತಾ ಇದೆ. ಅಧಿಕಾರಿಗಳು ಯಾವಾಗ ಸಲಹೆ ಕೊಡ್ತಾರೋ ಆಗ LIC ಅದನ್ನ ಚಾಚೂ ತಪ್ಪದೆ ಪಾಲಿಸಿ ಅದಾನಿ ಗ್ರೂಪ್ನ ಷೇರುಗಳನ್ನ ಕೊಂಡುಕೊಳ್ತಾ ಇದೆ. ಇವೇ ಇಲ್ಲಿನ ಆರೋಪಗಳು. ಯಾಕೆ ಷೇರುಗಳನ್ನ ಖರೀದಿ ಮಾಡಬಾರದು ಅನ್ನೋದಕ್ಕೂ ಈ ವಾಷಿಂಗ್ಟನ್ ಪೋಸ್ಟ್ ನ ವರದಿ ವಿವರಣೆ ಕೊಟ್ಟಿದೆ. ಭಾರತದ ಶ್ರೀಮಂತರಲ್ಲಿ ಗೌತಮ್ ಅದಾನಿ 2ನೇ ಸ್ಥಾನದಲ್ಲಿದ್ದಾರೆ. ಅವರ ಒಟ್ಟು ಆಸ್ತಿ 7.90 ಲಕ್ಷ ಕೋಟಿ ರೂಪಾಯಿ. ಕಳೆದ ವರ್ಷ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆಯ ಆರೋಪ ಬಂದಿತ್ತು. ಅಮೆರಿಕದ ಹೂಡಿಕೆದಾರರಿಗೆ ತಪ್ಪಾದ ಮಾಹಿತಿಯನ್ನ ಅದಾನಿ ಗ್ರೂಪ್ ನೀಡಿದೆ ಅಂತ ಅಮೆರಿಕದ ನ್ಯಾಯಾಂಗ ಇಲಾಖೆ ಕಳೆದ ವರ್ಷ ಆರೋಪ ಮಾಡಿತ್ತು. ಆಗ ಅಮೆರಿಕದ ಷೇರುಪೇಟೆ ಮತ್ತು ವಿನಿಮಯ ಆಯೋಗದಿಂದ ಪ್ರಕರಣ ದಾಖಲಾಗಿತ್ತು. ಇದಕ್ಕಿಂತ ಹಿಂದೆಯೇ ಅಂದ್ರೆ 2023ರಲ್ಲಿ ಹಿಂಡನ್ಬರ್ಗ್ ವರದಿಯಲ್ಲೂ ಇದೇ ರೀತಿಯ ಆರೋಪ ಬಂದಿತ್ತು. ಈ ಘಟನೆಗಳ ನಂತರ ಅದಾನಿ ಗ್ರೂಪ್ ಮೇಲೆ ವಿಶ್ವಾಸ ಕಡಿಮೆ ಆಯಿತು. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಹಣಕ್ಕಿಂತಲೂ ನಂಬಿಕೆಯೇ ಮುಖ್ಯ. ಜನರಿಗೆ ನಂಬಿಕೆ ಹೋಗ್ಬಿಟ್ರೆ ಆ ಕಂಪನಿಯ ಷೇರುಗಳ ಮೌಲ್ಯ ಕುಸಿದು ಹೋಗುತ್ತೆ. ಅದಾನಿ ಗ್ರೂಪ್ ಶೇರ್ ಮಾರುಕಟ್ಟೆಯಲ್ಲಿ ವಂಚನೆ ಮಾಡ್ತಾ ಇದೆ ಅನ್ನೋ ಆರೋಪ ಬಂದಿದ್ರಿಂದ ಅಮೆರಿಕ ಮತ್ತು ಯುರೋಪ್ನ ಬ್ಯಾಂಕ್ಗಳು ಅದಾನಿ ಗ್ರೂಪ್ಗೆ ಸಾಲ ಕೊಡ್ತಾ ಇಲ್ಲ. ಅದಾನಿ ಗ್ರೂಪ್ನ ಭಾಗವಾದ ಅದಾನಿ ಪೋರ್ಟ್ಸ್ ಕಂಪನಿ 5,137 ಕೋಟಿ ರೂಪಾಯಿ ಸಾಲವನ್ನ ಮಾಡಬೇಕಾಗಿದೆ. ಸಾಲ ಎಲ್ಲೂ ಸಿಗ್ತಾ ಇಲ್ಲ. ಇಂತಹ ಸಮಯದಲ್ಲೇ LIC ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಿ ಆ ಸಾಲಕ್ಕಾಗಿ ಸಹಾಯ ಮಾಡಿದೆ. ಹೀಗಂತ ಈ ವರದಿಯಲ್ಲಿ ಆರೋಪ ಇದೆ. ಆದ್ರೆ ಈ ಆರೋಪವನ್ನ LIC ತಳ್ಳಿ ಹಾಕಿದೆ. LICಯಲ್ಲಿ ಆಡಳಿತ ಮಂಡಳಿ ಇದೆ. ಈ ಮಂಡಳಿಯಲ್ಲಿ ಸ್ವತಂತ್ರವಾಗಿ ತೀರ್ಮಾನವನ್ನ ತಗೊಂಡು ಹೂಡಿಕೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆಗೆ ಇದು ಸಂಬಂಧಪಟ್ಟಿಲ್ಲ ಅಂತ LIC ಸ್ಪಷ್ಟನೆಯನ್ನ ಕೊಟ್ಟಿದೆ. 2014ರ ನಂತರ ಅಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ LIC ಮಾಡ್ತಾ ಇರೋ ಹೂಡಿಕೆ 10 ಪಟ್ಟು ಹೆಚ್ಚಾಗಿದೆ. 2014ರಲ್ಲಿ LIC ಹೂಡಿಕೆ 1.56 ಲಕ್ಷ ಕೋಟಿ ರೂಪಾಯಿ ಇತ್ತು. ಈಗ ಅದು 15.6 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಇವೆಲ್ಲವೂ ಜನರು ವಿಮೆಗಾಗಿ ಕೊಟ್ಟಿರುವ ಹಣ. ಹಾಗಾದ್ರೆ ಈ ಆರೋಪ ನಿಜಾನಾ? LIC ಮೇಲೆ ಮೋದಿ ಒತ್ತಡ ಹಾಕಿದ್ದಾರಾ? ಇವೆಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗೋದಿಲ್ಲ.
ಯಾಕಂದ್ರೆ LIC ಕೇವಲ ಅದಾನಿ ಗ್ರೂಪ್ ಅಲ್ಲ, ಬೇರೆ ಬೇರೆ ಕಂಪನಿಗಳಲ್ಲೂ ಹೂಡಿಕೆ ಮಾಡಿದೆ. ಅಷ್ಟೇ ಅಲ್ಲ, ಅದಾನಿ ಗ್ರೂಪ್ನಲ್ಲಿ ಮಾಡಿರೋ ಹೂಡಿಕೆಗಿಂತಲೂ ಹೆಚ್ಚಿನ ಹಣವನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಹೂಡಿಕೆ ಮಾಡಿದೆ. ರಿಲಯನ್ಸ್ ನಲ್ಲಿ 6% ಷೇರು ಪಾಲು ಇದೆ. 1.33 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ITC ಲಿಮಿಟೆಡ್ ನಲ್ಲಿ 82,800 ಕೋಟಿ ರೂಪಾಯಿ, HDFC ಬ್ಯಾಂಕ್ ನಲ್ಲಿ 64,725 ಕೋಟಿ ರೂಪಾಯಿ, ಹೀಗೆ ಅನೇಕ ಕಡೆ ಷೇರುಗಳ ಪಾಲು ಇದೆ. ಸ್ನೇಹಿತರೆ, ಜಾಗತಿಕ ರಾಜಕೀಯದಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತಾನು ನಿಖರವಾಗಿ ಹೇಳೋಕೆ ಆಗಲ್ಲ. ವಾಷಿಂಗ್ಟನ್ ಪೋಸ್ಟ್ ಅನ್ನೋದು ಅಮೆರಿಕದ ಪತ್ರಿಕೆ. ಅಮೆರಿಕ ಹಾಗೂ ಭಾರತದ ಸಂಬಂಧ ಚೆನ್ನಾಗಿಲ್ಲ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಗುಪ್ತಚರದ ಅಧಿಕಾರಿಗಳು ಡೀಪ್ ಸ್ಟೇಟ್ನ ಮೂಲಕ ಸರ್ಕಾರವನ್ನ ಬೀಳಿಸೋಕೆ ಪ್ರಯತ್ನ ಮಾಡಿವೆ. ಮತ್ತೊಂದು ಕಡೆ ಚೀನಾದಲ್ಲಿ ಪ್ರಧಾನಿ ಮೋದಿಯವರ ಹತ್ಯೆಯ ಸಂಚು ಕೂಡ ನಡೆದಿತ್ತು ಅನ್ನೋ ಸುದ್ದಿಗಳು ಬಂದಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿರುವಾಗ ಪ್ರಧಾನಿ ಮೋದಿಯ ಮೇಲೆ ಮತ್ತೊಂದು ಆರೋಪ ಅನ್ನೋ ಹಾಗೆ ಈ ವರದಿ ಪ್ರಕಟವಾಗಿದೆ. ಅಂದಮೇಲೆ ಈ ವರದಿಯನ್ನ ಕೂಡ ಅನುಮಾನದ ದೃಷ್ಟಿಯಿಂದಲೇ ನೋಡಬೇಕಾಗುತ್ತೆ. ಆದರೆ ಈ ವರದಿ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಸಮೂಹದ ಮೇಲಿನ ವಿಶ್ವಾಸವನ್ನ ಇನ್ನಷ್ಟು ಕಡಿಮೆ ಮಾಡೋ ಸಾಧ್ಯತೆಯಂತೂ ಇದೆ. ಈ ಹಿಂದೆ ಹಿಂಡನ್ಬರ್ಗ್ನ ವರದಿ ಬಂದಾಗ LICಗೆ ಷೇರು ಮಾರುಕಟ್ಟೆಯಲ್ಲಿ 46,000 ಕೋಟಿ ರೂಪಾಯಿಯಷ್ಟು ಆದಾಯ ಇಳಿಕೆಯಾಗಿತ್ತು. ಮತ್ತೆ ಮುಂದಿನ ವರ್ಷಗಳಲ್ಲಿ ಲಾಭನೂ ಆಗಿದೆ. ಆದರೆ LIC ಅನ್ನೋದು ಯಾವುದೋ ಒಂದು ಖಾಸಗಿ ಕಂಪನಿ ಅಲ್ಲ. ಇಲ್ಲಿ ಬಡ ಮಧ್ಯಮ ವರ್ಗದ ಜನರ ಕುಟುಂಬಗಳ ಹಣ ಇದೆ. ಆರೋಗ್ಯ ವಿಮೆ, ಜೀವ ವಿಮೆ, ಅಪಘಾತ ವಿಮೆ, ಪಿಂಚಣಿ, ಹೀಗೆ ಅನೇಕ ವಿಧಗಳಲ್ಲಿ ಜನರು ತಮ್ಮ ಹಣವನ್ನ LICಗೆ ಧಾರೆ ಎರೆದಿದ್ದಾರೆ. ಹೀಗಾಗಿ ಈ ಹಣವನ್ನ ಜೋಪಾನವಾಗಿ ಕಾಪಾಡಿಕೊಂಡು ಹೋಗಬೇಕಾಗಿರೋದು LIC ಸಂಸ್ಥೆಯ ಕರ್ತವ್ಯ. ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಣವನ್ನ ಬಳಸ್ಕೊಂಡ್ರೆ, ಸಂಸ್ಥೆ ಪ್ರಗತಿ ಸಾಧಿಸಿದ್ರೆ ಯಾವುದೇ ತಪ್ಪಿಲ್ಲ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.